ನಮಸ್ಕಾರ. ಕರ್ನಾಟಕದ ಜನತೆಯಲ್ಲಿ ಏನೊಂದು ಪ್ರಜ್ವಲ್ ರೇವಣ್ಣನ ಕೇಸಿದೆ. ನಿಜವಾಗ್ಲೂ ಇದು ಅಕ್ಷಮ್ಯ ಅಪರಾಧ. ಇಷ್ಟೊಂದು ಹೆಣ್ಮಕ್ಳನ್ನ, ಹೆಂಗಸರನ್ನ ಅವ್ರಿಗಿಷ್ಟ ಇಲ್ಲದೇ ಇರಲಿ ಅವ್ರನ್ನ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದೆ. ದಯಮಾಡಿ ಸಂಬಂಧಪಟ್ಟ ತನಿಖಾಧಿಕಾರಿಗಳು ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕಿ ಏನೇನು ವಿಡಿಯೋದಲ್ಲಿ ಇದ್ದಾರೆ ಹೆಣ್ಮಕ್ಳು ಅವ್ರನ್ನೆಲ್ಲ ವಿಚಾರಣೆಗೊಳಪಡಿಸಿ ಅವನು ಅನಾಚಾರ ಮಾಡಿದ್ದಾನೆ ಅದನ್ನು ಬಯಲಿಗೆ ತಂದು ಅವನಿಗೆ ತಕ್ಕ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನಾದರೂ ಬಹುಜನ ಸಮಾಜ ಪಕ್ಷ ಅಧ್ಯಕ್ಷ KR ನಗರ ತಾಲೂಕು ನಂತರ ಆತ ಅತ್ಯಾಚಾರ ಮಾಡಿರೋದು, ಮಾನಭಂಗ ಮಾಡಿರೋದು, ಅವ್ರಿಗೆ ಇಷ್ಟ ಇಲ್ಲಾದರೂ ಸಹ ಅವ್ರ ಜೊತೆ ಲೈಂಗಿಕವಾಗಿ ಸಂಪರ್ಕನ ಇಟ್ಕೊಂಡಿರೋದು, ಹಾಗೂ ಈತನ ಅಧಿಕಾರಕ್ಕೆ ಈತನ ಹಣದ ಮದದಿಂದ ಅಥವಾ ಈತ ಏನೋ ಜೀವ ಬೆದರಿಕೆ ಹಾಕಿರ್ತಾನೆ. 2000 ಚಿಲ್ಲರೆ ಹೆಣ್ಮಕ್ಳಲ್ಲಿ ಸುಮಾರು ಜನಕ್ಕೆ ಜೀವ ಬೆದರಿಕೆ ಹಾಕಿರ್ತಾನೆ. ನೀನೇನಾದರೂ ಇದನ್ನು ಮಾಡಿದ್ರೆ ನಾನು ನಿನ್ನನ್ನು ಕೊಲೆ ಮಾಡ್ತೀನಿ, ಹೊಡೆದಾಕ್ತೀನಿ ಅನ್ನೋ ಒಂದು ಜೀವ ಬೆದರಿಕೆನ ಇದು ಕಳೆದ ದೇವೇಗೌಡನ ಫ್ಯಾಮಿಲಿ, ದೇವೇಗೌಡರು ರಾಜಕೀಯಕ್ಕೆ ಬಂದ್ರಲ್ಲ ಆಗ್ಲಿಂದವೇ ನಮ್ಮ ಒಳನರಸೀಪುರ ಜನ ತುಂಬ ನೊಂದಿದ್ದಾರೆ, ಬೆಂದಿದ್ದಾರೆ. ಅವರ ಒಂದು ಆರ್ಭಟಕ್ಕೆ ಎದುರುಕೊಂಡು ಅವರ ಒಂದು ಅನಾಚಾರನ ಯಾರೂ ಬೀದಿಗೆ ತರ್ತಾ ಇರಲಿಲ್ಲ. ಯಾರು ಧೈರ್ಯ ಮಾಡಿ ಒಂದೆರಡು ಹೆಣ್ಮಕ್ಳು ಈ ವಿಚಾರನ ಧೈರ್ಯ ಮಾಡಿ ಹೊರಗಡೆ ತಂದಿದ್ದಾರೆ. ಇದನ್ನು ಏನು ತನಿಖಾಧಿಕಾರಿಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ತನಿಖಾಧಿಕಾರಿಗಳು ಇವನ್ನ ನಿಷ್ಠೆಯಿಂದ ಎಲ್ಲರನ್ನೂ ವಿಚಾರಣೆಗೊಳಪಡಿಸಿ ಇವರಿಂದ ಮಾಹಿತಿ ತಗೊಂಡು ರೇವಣ್ಣ, ದೇವೇಗೌಡ, ಕುಮಾರಸ್ವಾಮಿ ಹಾಗೂ ಪ್ರಜ್ವಲ್ ರೇವಣ್ಣ ಇವರಿಗೆ ತಕ್ಕದಾದ ಶಿಕ್ಷೆಗೆ ಗುರಿಪಡಿಸಬೇಕಾಗಿರ್ತದೆ. ಆದ್ದರಿಂದ ಇಲ್ಲಿ ಸಮಾಜನ ಸ್ವಾಸ್ಥ್ಯವಾಗಿ ಇಡದಂಥದ್ದು ನಿಮ್ಮೆಲ್ಲರ ಒಂದು